ಇಂದಿನಿಂದ 3 ದಿನ ಸಂಸತ್ ವಿಶೇಷ ಅಧಿವೇಶನದಲ್ಲಿ 3 ಪ್ರಮುಖ ಮಸೂದೆಗಳ ಬಗ್ಗೆ ಮಂಡನೆ. ಸಂವಿಧಾನ 131ನೇ ತಿದ್ದುಪಡಿ ವಿಧೇಯಕ 2026, ಕ್ಷೇತ್ರ ಮರು ವಿಂಗಡಣೆ ವಿಧೇಯಕ 2026, ಕೇಂದ್ರಾಡಳಿತ ಪ್ರದೇಶಗಳ ಕಾನೂನು ತಿದ್ದುಪಡಿ ವಿಧೇಯಕ, ಡಿಲಿಮಿಟೇಷನ್ ಬಿಲ್ ಮೇಲೆ ವಿಪಕ್ಷಗಳಿಗೆ ಅನುಮಾನ ಇದೆ. ಲೋಕಸಭಾ ಕ್ಷೇತ್ರಗಳ ಮರು ವಿಂಗಡಣೆಗೆ ನಿರ್ಧಾರಕ್ಕೆ ಕಿಡಿಕಾರ್ತಾ ಇದೆ ಇಲ್ಲಿ ವಿಪಕ್ಷಗಳು. ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಪಕ್ಷಗಳು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇವೆ. ದೇಶ ವಿರೋಧಿ ನಡೆ ಅಂತ ರಾಹುಲ್ ಗಾಂಧಿ ಕಿಡಿಕಾರ್ತಾ ಇದ್ದಾರೆ. ಮಸೂದೆಗೆ ನಮ್ಮ ವಿರೋಧವಿದೆ ಅಂತ ಹೇಳ್ತಾ ಇದ್ದಾರೆ ಎಐಸಿಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ. ಹಾಗಾದ್ರೆ ಹಾಲಿ ಎಷ್ಟು ಕ್ಷೇತ್ರಗಳಿದೆ, ಎಷ್ಟು ಸಂಖ್ಯೆ ಇದೆ ಅಂತ ನೋಡೋದಾದ್ರೆ 543. ಕ್ಷೇತ್ರ ಪುನರ್ ವಿಂಗಡಣೆಯಾದ ಬಳಿಕ ಎಷ್ಟಾಗುತ್ತೆ ಅಂದರೆ 850 ಆಗುತ್ತೆ. ಪುನರ್ ವಿಂಗಡಣೆ ಬಳಿಕ ಯಾರಿಗೆಷ್ಟು ಕ್ಷೇತ್ರ ಅನ್ನೋದಾದರೆ ರಾಜ್ಯಗಳೇ 815 ಆಗುತ್ತೆ, ಕೇಂದ್ರಾಡಳಿತ ಪ್ರದೇಶಗಳು 35. ಯಾರಿಗೆಷ್ಟು ಮೀಸಲು ಕ್ಷೇತ್ರಗಳಿರುತ್ತೆ ಅನ್ನೋದಾದರೆ ಮಹಿಳೆಯರು 273, ಪರಿಶಿಷ್ಟ ಜಾತಿ 136, ಪರಿಶಿಷ್ಟ ಪಂಗಡ 70. ಹಾಗಾದರೆ ಸದ್ಯಕ್ಕಿರುವಂಥ ಮೀಸಲು ಕ್ಷೇತ್ರಗಳ ವಿವರವನ್ನು ನೋಡೋದಾದರೆ ಪರಿಶಿಷ್ಟ ಜಾತಿ 84, ಪರಿಶಿಷ್ಟ ಪಂಗಡ 47. ಹಾಗಾಗಿ ಇದು ಒಂಥರ ವೇದಿಕೆ, ಜಟಾಪಟಿಗೆ ವೇದಿಕೆಯನ್ನು ಕಲ್ಪಿಸಿದಂತಾಗಿದೆ. ಒಂದು ಕಡೆ ರಾಹುಲ್ ಗಾಂಧಿ ಅವರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ದೇಶ ವಿರೋಧಿ ನಡೆ ಅಂತ ಹೇಳ್ತಾ ಇದ್ದಾರೆ. ಮಸೂದೆಗೆ ನಮ್ಮ ವಿರೋಧವಿದೆ ಅಂತ ಹೇಳ್ತಾ ಇದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ. ಆದರೆ ಈ ಒಂದು ಡಿಸಿಷನ್ನ ವಿವರಣೆಯನ್ನು ಮೋದಿ ಹೇಗೆ ಕೊಡ್ತಾರೆ, ಹೇಗೆ ಮಾತಾಡ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಎಲ್ಲರ ಚಿತ್ತ ಇದೆ. ನೋಡಿ, 2 ಐತಿಹಾಸಿಕ ಸಾಂವಿಧಾನಿಕ ತಿದ್ದುಪಡಿಗೆ ಮುಂದಾಗ್ತಾ ಇರೋದಿಲ್ಲಿ ಮಸೂದೆಗಳು ಸಂಸತ್ನಲ್ಲಿ ಮಂಡನೆಯಾದಂಥ ಸಂದರ್ಭದಲ್ಲಿ ವಿಪಕ್ಷಗಳು ವಿರೋಧವನ್ನು ವ್ಯಕ್ತಪಡಿಸಿವೆ. ಇದು ದೇಶ ವಿರೋಧಿ ಅಂತ ಹೇಳ್ತಾ ಇದೆ. ಅದರಲ್ಲೂ ಕೂಡ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಪಕ್ಷಗಳು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ. ದೇಶ ವಿರೋಧಿ ನಡೆ ಅಂತ ರಾಹುಲ್ ಗಾಂಧಿ ಈ ಮಂಡನೆಗೆ ಕಿಡಿಕಾರ್ತಾ ಇದ್ದಾರೆ. 33% ಮಹಿಳಾ ಮೀಸಲಿಗೆ ಲೋಕಸಭೆ ಸ್ಥಾನ 850ಕ್ಕೆ ಏರಿಸುವಂತಹ ವಿಧೇಯಕಗಳನ್ನು ರೆಡಿ ಮಾಡಿರೋದನ್ನ ವಿಪಕ್ಷಗಳು ಅಕ್ಸೆಪ್ಟ್ ಮಾಡ್ತಾ ಇಲ್ಲ. ಈ ಸಂದರ್ಭದಲ್ಲಿ ಹೇಗೆ ಅಂಗೀಕಾರ ಆಗುತ್ತೆ? ಇಲ್ಲಿ ಇನ್ನೂ ಒಂದು ಪ್ರಶ್ನೆ ಇರುತ್ತೆ, ಏನಂತ ಹೇಳಿದ್ರೆ ಬಹುಮತವಿಲ್ಲದ ರಾಜ್ಯಸಭೆಯಲ್ಲಿ ಹೇಗೆ ಅಂಗೀಕಾರ ಸಿಗುತ್ತೆ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಹಾಗಾಗಿ ಭಾರಿನೇ ಕುತೂಹಲ ಕೆರಳಿಸಿದೆ.